ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ವೆರಿ ಟೇಸ್ಟಿ ಆ್ಯಂಡ್ ಕ್ವಿಕ್ಕಾಗಿ ಮಾಡುವಂಥ ಸೌತೆಕಾಯ್ದ ಸೈಡ್ ಡಿಶ್ ಮಾಡೋದನ್ನು ತೋರಿಸಾತೀನಿ. ಫ್ರೆಂಡ್ಸ್, ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ವ್ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನಿಸುಕಟ್ಟೆ ಚಾನಲ್. 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತ. ನಾ ಇಲ್ಲೇ ಒಂದು ಚಾಪರಿಗೆ ಒಂದು ಉಳ್ಳಾಗಡ್ಡಿ ಹಾಕ್ಕೊಳತ್ತೀನಿ ಮತ್ತು ಒಂದು ಗಡ್ಡಿ ಬೆಳ್ಳುಳ್ಳಿ ಹಾಕ್ಕೊಂಡು ಸಣ್ಣದಾಗಿ ಚಾಪ್ ಮಾಡ್ಕೋತೀನಿ. ಸೊ ಉಳ್ಳಾಗಡ್ಡಿ ಸಣ್ಣದಾಗಿ ಚಾಪ್ ಆಗ್ಯಾವ ನೋಡ್ರಿ. ನೀವು ಚಾಕುಲೆ ಇಳಿಗಿಲೇನು ಕಟ್ ಮಾಡ್ಕೋಬೋದು. ಬರ್ರಿ ಈಗ ಸೌತೆಕಾಯಿನ ಚಾಪ್ ಮಾಡ್ಕೊಳ್ಳೋಣಂತ. ಸೊ ನಾ ಇಲ್ಲೇ ಒಂದು ಸೌತೆಕಾಯಿನ ತೊಗೊಂಡೇನಿ. ಇದನ್ನು ರೌಂಡಾಗಿ ನಾನು ಕಟ್ ಮಾಡ್ಕೊಳ್ತೀನಿ. ನೀವು ಕ್ಯೂಬ್ ಶೇಪ್ನಾಗೂ ಕಟ್ ಮಾಡ್ಕೋಬೋದು. ಸೊ ಸ್ವಲ್ಪ ಒಂದು ಈಕ್ವಲ್ ಸೈಜ್ನಾಗಿರಲಿ, ಅಂದ್ರೆ ಥಿಕ್ನೆಸ್ ಈಕ್ವಲ್ ಆಗಿರಲಿ. ಸೊ ನೋಡಿರಿ, ಈ ಥರ ನಾನು ಕಟ್ ಮಾಡ್ಕೊಂಡು ನಿಮ್ಗೆ ಸಿಗ್ತೇನಂತ. ನೆಕ್ಸ್ಟ್ ಈಗ ಒಂದು ಬೌಲಿಗೆ ಹೆಚ್ಕೊಂಡಂಥ ಉಷ್ಟು ಸೌತೆಕಾಯಿನೂ ಹಾಕೋತೇನಂತ. ಈಗ ನಾ ಇದಕ್ಕೆ ಸಣ್ಣದಾಗಿ ಹೆಚ್ಕೊಂಡಂಥ ಉಳ್ಳಾಗಡ್ಡಿ ಬೆಳ್ಳುಳ್ಳಿನ ಹಾಕ್ಕೊಳತ್ತೀನಿ. ಒಂದು ಸೈಡ ಗ್ಯಾಸ್ ಮೇಲೆ ನಾನು ಒಂದು 4 ಚಮಚದಷ್ಟು ಎಣ್ಣೆನ ಕಾಯಿಸ್ಕೊಳಕಿಟ್ಟೀನಿ. ಈ ಸೈಡ್ ಮಿಕ್ಸ್ಚರ್ ರೆಡಿ ಮಾಡ್ಕೊಳ್ಳೋನು, ಆ ಸೈಡ ಎಣ್ಣೆ ಕಾದಿರ್ತೈತಿ. ನೆಕ್ಸ್ಟ್ ಈಗ ಇದಕ್ಕೆ ನಾನು ಒಂದು ಬೌಲ್ನಷ್ಟು ಮೊಸರನ್ನ ಹಾಕ್ಕೊಳತ್ತೀನಿ. ಇದಾದಮೇಲೆ ಇದಕ್ಕೆ 2 ಚಮಚದಷ್ಟು ಸೋಯಾ ಸಾಸ್ ಹಾಕ್ಕೊಂಡೀನಿ. ಆಮೇಲೆ ಈಗ ಇದಕ್ಕೆ ನಾನಿಲ್ಲೇ 1 ಚಮಚೆ ಸಕ್ಕರೆ ತೊಗೊಂಡೀನಿ. ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ತೊಗೊಂಡೀನಿ. 1 ಚಮಚೆ ಚಿಲ್ಲಿ ಫ್ಲೆಕ್ಸ್ ತೊಗೊಂಡೀನಿ. 1 ಚಮಚೆ ಬಿಳಿ ಎಳ್ಳು ತೊಗೊಂಡೀನಿ. ಈ ಕರಿ ಎಳ್ಳಾದರೂ ತೊಗೋಬೋದು. 2 ಚಮಚದಷ್ಟು ಒಣ ಖಾರದ ಪುಡಿ ತೊಗೊಂಡೀನಿ. ಇದನ್ನಿಷ್ಟು ನಾ ಈಗ ಇದಕ್ಕೆ ಹಾಕೋತೇನಂತ. ಈಗ ನಾ ಇದಕ್ಕೆ ಕಾಯಿಸಿಟ್ಕೊಂಡಂಥ ಎಣ್ಣೆನ ಹಾಕ್ಕೊಳತ್ತೀನಿ. ನೋಡಿರಿ, ಎಣ್ಣೆ ಎಷ್ಟು ಕಾದಿರ್ಬೇಕಂದ್ರೆ ಹಾಕಿದ ತಕ್ಷಣ ಚುರ್ರ್ ಅಂತ ಹೇಳಿ ಸೌಂಡ್ ಬರಬೇಕು. ಈಗ ನಾನು ಇದನ್ನು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊತೀನಿ. ಸೌತೆಕಾಯಿ ಜೊತೆ ಎಲ್ಲ ಮಸಾಲೆನೂ ಮಿಕ್ಸ್ ಆಗಬೇಕು, ಆ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಚಪಾತಿಗೆ ಭಾರಿ ಬೆಸ್ಟ್ ಕಾಂಬಿನೇಷನ್ ಆಕೈತಿ. ಮತ್ತು ಬಿಸಿ ಅನ್ನಕ್ಕೂ ಸೈಡ ಇದನ್ನು ಉಪ್ಪಿನಕಾಯಿ ಗತೆ ನೆಂಚ್ಕೊಂಡು ತಿನ್ನೋಕ್ಕೂ ಮಸ್ತ್ ಆಗ್ತೈತಿ. ಸೊ ಮಿಕ್ಸ್ ಮಾಡ್ಕೊಂಡ್ವಿ ಅಂತಂದ್ರೆ ಇದು ಸರ್ವ್ ಮಾಡೋಕೆ ರೆಡಿ ಆಗ್ತೈತೆ ನೋಡಿರಿ. ಬರೀ ಈಗ ಇದನ್ನು ನಾವು ಸರ್ವ್ ಮಾಡ್ಕೊಳ್ಳೋಣ ಅಂತ. ಓಕೆ ಫ್ರೆಂಡ್ಸ್, ನಾನು ಮಾಡಿದಂಥ ವೆರಿ ಈಸಿ ಆ್ಯಂಡ್ ಕ್ವಿಕ್ಕಾಗಿ ರೆಡಿಯಾಗುವಂಥ ಡಿಲಿಷಿಯಸ್ ಆದಂಥ ಸೌತೆಕಾಯ್ದು ಸೈಡ್ ಡಿಶ್ ರೆಡಿ ಆಗೈತೆ ನೋಡಿರಿ. ನೀವು ಮನೆ ಒಳಗೆ ಮಾಡಿರಿ, ಹೆಂಗಿತ್ತು ಅಂತೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ್ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ. ಥ್ಯಾಂಕ್ ಯು.